ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ವೆರೈಟಿಯಾಗಿ ಡಬ್ಬಿಗಳಿಗೆ ಎಲ್ಲನೂ ಮಾಡ್ಬೋದು ಅಂತ ಹೇಳಿ ನಾನು ಮಾಡಿದೆ. ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಹೆಸರುಬೇಳೆ ನೆನೆಸಿಟ್ಕೊಂಡಿರೋದು, ಹೆಸರುಬೇಳೆ ಈರುಳ್ಳಿ ಪರೋಟ ಅಂತ ಹೇಳಿ. ಮತ್ತು ನಾನು ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಉಪ್ಪು ಮಾತ್ರ ಹಾಕಿದ್ದೀನಿ ನಾನು, ಇನ್ನೇನು ಹಾಕಿಲ್ಲ. ಖಾರ ನಿಮ್ಮಿಷ್ಟ, ಬೇಕಾದರೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನೋಡಿ, ಸ್ವಲ್ಪ ಜೀರಿಗೆ, ಅಜ್ವಾನು ಮತ್ತು ಕಾಶ್ಮೀರಿ ಲಾಲ್ ಮಿರ್ಚ್ ಅಂತಾರಲ್ವ, ಅದು ಕಲರ್ ಕೊಡುತ್ತೆ ಅಂತ ಅದೊಂದು ಸ್ಪೂನ್ ಇಟ್ಕೊಂಡಿದ್ದೀನಿ. ಅರಿಶಿನ ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಇಷ್ಟೇ. ಹೆಸರುಬೇಳೆ ನೆನೆಸಿಟ್ಕೊಂಡ್ಬಿಡಿ, 1 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಇಷ್ಟು ಸಾಮಗ್ರಿ ಇದ್ದರೆ ತುಂಬ ರುಚಿಯಾದ ಮತ್ತು ವೆರೈಟಿಯಾದ ಪೌಷ್ಟಿಕವಾದಂಥ ಒಂದು ಪರೋಟಾನ ನಾವು ರೆಡಿ ಮಾಡ್ಬೋದು. ಈರುಳ್ಳಿ ಇಷ್ಟ ಆಗೋರ್ಗಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಮೊದಲಿಗೆ ಈರುಳ್ಳಿನ ನಾನು ಈ ಥರ ಹಾಕ್ಕೊಂಡು ಬಿಡ್ತೀನಿ. ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಇಟ್ಕೊಂಡಿದ್ನಲ್ವ ಅದು, ಜೀರಿಗೆ, ಅಜ್ವಾನು ಇದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ನಿಧಾನವಾಗಿ ನೀವು ಕಲಸಿದ್ರೆ ಅದೊಂಥರ ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಂಥರ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ. ಮತ್ತು ಈರುಳ್ಳಿ ಎಲ್ಲ ಬಿಡಿಯಾಗಿ ತುಂಬ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಕಲಸಿಟ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಈ ರೌಂಡಲ್ಲಿ ನೀವು ಚಪಾತಿಗೆ ಮಾಡ್ಕೊಳ್ತೀರಲ್ಲ, ಆ ಥರ 2 ಹಾಳೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಚೂರು ಎಣ್ಣೆನ ಹೀಗೆ ನಿಧಾನವಾಗಿ ಹೀಗೆಲ್ಲ ಕಡೆ ಆಗೋ ಹಾಗೆ ಇದು ಸವರ್ಬಿಡಿ. ಇದ್ರ ಮೇಲೆ ನಾನು ಈ ಈರುಳ್ಳಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹೀಗೆ ಹರಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ನೀವು ಎಷ್ಟೊಂದು ಈರುಳ್ಳಿ ಎಲ್ಲ ಹಾಕಿದರೂ ಕೂಡ ಅದು ನೋಡೋಕ್ಕೆ ಹಂಗೆ ಅನಿಸುತ್ತಷ್ಟೇ. ಮಾಡುವಾಗ ನಿಮಗೆ ಏನೂ ಪ್ರಾಬ್ಲಮ್ ಏನೂ ಆಗೋಲ್ಲ. ನೋಡಿ, ಈ ಥರ ಇನ್ನೊಂದು ಹಾಳೆ ಇಟ್ಕೊಂಡಿದ್ನಲ್ಲ ಇದನ್ನು ಹೀಗೆ ಇಟ್ಕೊಂಡ್ಬಿಡಿ. ಇಟ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ ಇದನ್ನು ನಾನು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ಹೀಗೆ ಎಣ್ಣೆನ ಹೀಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಇದನ್ನು ಹೀಗೆ ರೋಲ್ ಮಾಡ್ಕೊಳ್ತೀನಿ. ಅದೊಂದು ಚೂರು ಹಿಂಗೆ ಬಿಟ್ಟರು ಏನು ಪರವಾಗಿಲ್ಲ. ನೀವು ಇಲ್ಲಿ ನೋಡಿ, ಹೀಗೆ ಮಾಡ್ಕೊಂಡ್ಬಿಡಿ. ಇಷ್ಟು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ, ಇಲ್ಲ ಸಣ್ಣದು ಬೇಕಾದರೆ ಸಣ್ಣದು. ಈಗ ನೋಡಿ, ಹೀಗೆ ಇಟ್ಕೊಂಡು ನಾನು ಇದರಲ್ಲಿ 2 ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಈ ಥರ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಅದರ ಮೇಲೆ. ನೋಡಿ, ಹೀಗೆ ಹಿಟ್ಟು ಹಾಕ್ಕೊಂಡು ಹೆಸರುಬೇಳೆ ಇತ್ತಲ್ಲ, ಇದು ಹೆಸರುಬೇಳೆನ ನೋಡಿ ಮೇಲೆ ಹೀಗೆ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಸಾಧಾರಣ ಹೆಸರುಬೇಳೆ ಯಾವುದಕ್ಕೂ ತಿನ್ನಲ್ಲ ಅಂತ ನಾವು ಇದು ಮಾಡ್ತಿರ್ತೀವಲ್ವ ಮಕ್ಕಳಿಗೆ, ಅದಕ್ಕೆ ಇದು ನೋಡಿ ಈ ಥರ ಮಾಡಿದರೆ ನೀವು ಅವ್ರು ಏನಿಲ್ಲ ಖುಷಿಯಾಗಿ ತಿಂತಾರೆ. ನೋಡಿ, ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ದಪ್ಪನೇ ಮಾಡಿ. ನೋಡಿ, ಹೀಗೆಲ್ಲ ಚೆನ್ನಾಗಿ ಹೊತ್ಕೊಂಡು ಹೀಗೆ ಮಾಡಿಕೊಂಡು ಇದ್ರ ಸಹಾಯದಿಂದ ನಿಧಾನವಾಗಿ ಹೆಂಚು ಕಾಯಕ್ಕಿಟ್ಟು ಅದ್ರ ಮೇಲೆ ಹಾಕಿಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿದರೆ ನೀವು ಖಂಡಿತ ಮತ್ತೆ ಮಾಡ್ತೀರಾ. ಇದು ಸ್ವಲ್ಪ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಮತ್ತು ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ನಾನು ಅದಕ್ಕೆ ಎಣ್ಣೆ ಹಾಕ್ತೀನಿ. ಈರುಳ್ಳಿ ಹೆಸರುಬೇಳೆ ಪರೋಟಾನ ಸ್ವಲ್ಪ ವೆರೈಟಿ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಬ್ರೇಕ್ಫಾಸ್ಟ್ಗಂತೂ ತುಂಬ ಸೂಪರಾಗಿರುತ್ತೆ ಇದು. ಟೇಸ್ಟ್ ಕೂಡ ಅಷ್ಟೇ ವೆರೈಟಿಯಾಗಿರುತ್ತೆ. ಇದ್ರ ಜೊತೆಯಲ್ಲಿ ಮೊಸರು, ಉಪ್ಪಿನಕಾಯಿ ಕಾಂಬಿನೇಷನ್ ಇದ್ರಂತೂ ಸ್ವರ್ಗಕ್ಕೆ 3 ಗೇಣು ಅನ್ಬೋದು. ಡಬ್ಬಿಗಳಿಗೆ ಕೂಡ ಸಂಜೆವರೆಗೂ ಏನೂ ಇದಿರಲ್ಲ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನೋಡಿ, ಅಲ್ಲೂ ಕಾಮೆಂಟ್ ಮಾಡಿ.
ನೋಡಿ ವೆರೈಟಿ ಡಿಶಸ್ ತೋರಿಸ್ತೀನಲ್ವ ನಾನು, ನಿಮಗೂ ಲೈಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹೆಸರುಬೇಳೆ ಪರೋಟನ ಖಂಡಿತ ಮಾಡಿ. ಮಕ್ಕಳು ಮನೆಯವರು ಹೆಸರುಬೇಳೆ ತಿನ್ನಲಿಲ್ಲ ಅಂತ ಬೇಜಾರೇ ಬೇಡ. ಈ ಥರ ಎಲ್ಲನೂ